ಗೊತ್ತಿದೆ ನಮಗೆ ಬನ್ನರೇಗಡ ಬಗ್ಗೆ ಯಾವ ಸ್ಟಾರ್ಟ್ ಆಯ್ತದಲ್ಲ. ಇದರಲ್ಲಿ ಎರಡು ವಿಷಯ. ಒಂದು ರಿವರ್ ಸುವರ್ಣಮುಖಿ ಅಂತಿದೆ, ಸುವರ್ಣಮುಖಿ ದೇವಸ್ಥಾನ ಇದೆ. ಸೊ ಅದೊಂದು ಜಾಗ, ಅಲ್ಲಿ ಹೆಚ್ಚಿನ ಮೆಡಿಸಿನಲ್ ಪ್ಲಾಂಟ್ಗಳು ಸಿಗ್ತಾವೆ, ನೀವೆಲ್ಲ ನೋಡಿರ್ತೀರಿ ಅನ್ಸುತ್ತೆ. ಇನ್ನೊಂದು ವಿಷಯ ಅಂದ್ರೆ ಬಟರ್ಫ್ಲೈ ಪಾರ್ಕ್ ಇದೆ ಬನ್ನರೇಗಡದಲ್ಲಿ. ಅಲ್ಲಿ ಸುಮಾರಷ್ಟು ಬಟರ್ಫ್ಲೈ ಹೋಸ್ಟ್ ಪ್ಲಾಂಟ್ಗಳನ್ನು ಬೆಳೆಸಿದ್ದಾರೆ. ಅವು ಸುಮಾರು ಮೆಡಿಸಿನಲ್ ಕೂಡ. ಸೊ ಅದನ್ನು ಜಸ್ಟ್ ನಾನು ಇದು ಸುವರ್ಣಮುಖಿ ದೇವಸ್ಥಾನ, ನೀವೆಲ್ಲ ನೋಡ್ಬೋದು. ಕೆರೆ ಇದೆ, ಸಣ್ಣ ಸ್ಟ್ರೀಮ್ ಇದೆ, ಅಲ್ಲಿ ಹಲವಾರು ಮೆಡಿಸಿನ್ ಔಷಧಿ ಸಸ್ಯಗಳು ಬೆಳೀತಾರೆ. ಮುಂಚೆ ಈಗ ಗೊತ್ತಿಲ್ಲ ನನಗೆ, ಈಗ ಒಂದು 2 ವರ್ಷದ ಮುಂಚೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗ್ಬೋದಿತ್ತು. ಈಗ ಪರ್ಮಿಷನ್ ಇದೆಯೋ ಗೊತ್ತಿಲ್ಲ. ಬಿಕಾಸ್ ನಾವು ಆಸ್ ಎ ಬಾಟ್ನಿಸ್ಟ್ ಅಥವಾ ಈ ಬಯಾಲಜಿ ಇಂಟ್ರೆಸ್ಟ್ ಇದ್ದರೂ ನಾವು ಬನ್ನರೇಗಡ ಬರಬೇಕಂದ್ರೆ ದೇರ್ಸ್ ಅ ಲಾಂಗ್ ಪ್ರೋಸೆಸ್. ನಮಗೆ ಎಂಟ್ರಿ ಇಲ್ಲ. ನಮ್ಮ ಒಂದು ಪ್ರೊಫೆಸರ್ ಇದ್ರು R R ರಾವ್ ಅಂತ ಹೇಳ್ಬಿಟ್ಟು ಅವರು ಮಾತು ಹೇಳಿದ್ರು, ಈ ರಾಷ್ಟ್ರೀಯ ಉದ್ಯಾನಗಳಿಗೆ ಬಾಟ್ನಿಸ್ಟ್ಗಳಿಗೆ ಅವಕಾಶ ಇಲ್ಲ ಹೋಗೋದು. ದೇರ್ ಇಸ್ ಅ ಲಾಂಗ್ ಪ್ರೊಸೀಜರ್ ನಮಗೆ ಬೇಕು ಅಂದರೆ. ಅದೇ ಒಂದು ಕಳೆ ಗಿಡ ಸರ್ ಹೇಳಿದ್ರೆ ಅಷ್ಟೇ, ಇನ್ವೆಸಿವ್ ವೀಡ್, ಅದು ಪರ್ಮಿಷನ್ನೇ ತಗೊಳ್ಳೋಲ್ಲ. ಮಾತ್ರ ಕಾಡುಗಳು ಹೋಗುತ್ತೆ, ಇಡೀ ಕಾಡು ಹಾಳು ಮಾಡುತ್ತೆ. ನೀವು ಅದ್ರ ಬಗ್ಗೆ ತಗಡೆ ಕಟ್ಕೊಳಲ್ಲ. ಒಬ್ಬ ಬಾಟ್ನಿಸ್ಟ್ ಒಂದು ಗಿಡ ಕಲೆಕ್ಟ್ ಮಾಡಕ್ಕೆ ಹೋದ್ರೆ ಇಷ್ಟೊಂದು ಪರ್ಮಿಷನ್ ಇದೆ. ಅಫ್ಕೋರ್ಸ್ ಇದು ಸುವರ್ಣಮುಖಿ ದೇವಸ್ಥಾನ, ಈಗ ಪರ್ಮಿಷನ್ ಬೇಕಿರಲಿಲ್ಲ. ನಾನೀಗ ಹಲವಾರು ಬಾರಿ ಹೋಗಿದ್ದೀನಿ, ಸುಮಾರು ಬಾರಿ ಹೋಗಿದ್ದೀನಿ, ಹಲವಾರು ಬಾರಿ ಗಿಡಗಳನ್ನು ಅಭ್ಯಾಸ ಮಾಡಿದರೆ ಐ ಎಂಜಾಯ್ ಇಟ್. I'll show you some of the plants which collected or photographed in this particular region. Entire ಬನ್ನರೇಗಡ ನಾನು ಹೋಗಿಲ್ಲ. ಕೆಲವೊಂದು ಸಸ್ಯಗಳನ್ನು ನಾನು ತೋರಿಸಕ್ಕೆ ಇಷ್ಟಪಡ್ತೀನಿ. ಕೆಲವು ಸುಮಾರಷ್ಟು ಸಾಧಾರಣವಾಗಿ ಸಿಗುವಂಥವು, ಬಟ್ ಔಷಧೀಯ ಗಿಡಗಳು ಕೂಡ. ಹಾಗೆ ಬನ್ನರೇಗಡದಲ್ಲಿ ಸುಮಾರು ತುಂಬ ಇಂಟ್ರೆಸ್ಟಿಂಗ್ ಆದ ಗಿಡಗಳು ಸಿಗ್ತವೆ. ಔಷಧೀಯ ಗಿಡಗಳು ಅಲ್ಲದೆ ಬಹು ಮುಖ್ಯವಾದ ಗಿಡಗಳು ಈ ಬನ್ನರೇಗಡ ನ್ಯಾಷನಲ್ ಪಾರ್ಕಲ್ಲಿ ಇದ್ದಾವೆ. ಅದ್ರ ಬಗ್ಗೆಯೂ ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಟರ್ಫ್ಲೈ ಪಾರ್ಕ್, ಬಿಡಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಕಾಡು ಯಾವ ಜಾತಿ ಅಂದರೆ ಸುಮಾರು ಒಂದು 3-4 ಜಾತಿ ಮರಗಳು ಇಂಪಾರ್ಟೆಂಟ್ ಈ ಎಂಟೈರ್ ಬನ್ನರೇಗಡ ನ್ಯಾಷನಲ್ ಪಾರ್ಕ್. ಒಂದು, ಇಟ್ ಇಸ್ ಡಾಮಿನೇಟೆಡ್ ಬೈ ಅನರ್ಜಿಸಸ್ ಲ್ಯಾಟಿಫೋರಿಯಾ, ದಿಂಡುಗ ಅಂತೀವಿ. ಅದು ಬಿಟ್ಟು ಕ್ಲೋರೋಥೆಲನ್ ಫ್ರುಟೇರಿಯಾ ಅಂತ ಬಸಿ ಮರ ಅಂತ ಕರೀತಾರೆ. ದೆನ್ ಅಲ್ವಿಜಿಯಾ ಮರ, ಚಿಕ್ಕರೆ ಮರ. ಈ ಮರಗಳು ಎಲ್ಲ ಕಡೆ ಜಾಸ್ತಿಯಾಗಿ ಕಂಡು ಬರುವಂತಹ ಒಂದು. ಅದಕ್ಕೋಸ್ಕರ ಈ ಕಾಡುಗಳಲ್ಲಿ ಈ 3 ಸೀರೀಸ್ ಅಂತ ಹೇಳ್ತೀವಿ ನಾವು. ಅನರ್ಜಿಸಸ್ ಲ್ಯಾಟಿಫೋರಿಯಾ, ಕ್ಲೋರೋಥೆಲನ್ ಫ್ರುಟೇರಿಯಾ ಅಂಡ್ ಅಲ್ವಿಜಿಯಾ ಮರ ಟೈಪ್ ಅಂತ ಕರೀತೀವಿ. ತಾರ್ನ್ ಫಾರೆಸ್ಟ್ ಬೇಸಿಕಲಿ. ಅಫ್ಕೋರ್ಸ್ ಡ್ರೈ ಡೆಸಿಡಿಯಸ್ ಇದೆ, ಸ್ವಲ್ಪ ಮಾರ್ಚ್ ಡೆಸಿಡಿಯಸ್ ಇದೆ, ಆದರೆ ಮ್ಯಾಕ್ಸಿಮಮ್ ಏರಿಯಾ ಬನ್ನರೇಗಡದಲ್ಲಿ ಕವರ್ ಆಗಿದ್ದು ತಾರ್ನ್ ಫಾರೆಸ್ಟ್ ಡಾಮಿನೇಟೆಡ್ ಬೈ ದೀಸ್ 3 ಸ್ಪೀಶೀಸ್. ಅದು ನೀವೆಲ್ಲ ಈ ಮರಗಳನ್ನು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ಲಾಂಟ್ಸ್ ಇದಾವೆ ಬನ್ನರೇಗಡದಲ್ಲಿ. ಅಪಾರ್ಟ್ ಫ್ರಮ್ ಮೆಡಿಸಿನಲ್ ಪ್ಲಾಂಟ್ ಅಲ್ಲದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ಲಾಂಟ್ಸ್ ಇದಾವೆ. ದೇ ಆರ್ ವೆರಿ ಮಚ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾರ್ಕ್, ದಟ್ ಟು ಇನ್ ದಿಸ್ ಪರ್ಟಿಕ್ಯುಲರ್ ಡ್ರೈ ಹ್ಯಾಬಿಟ್ಯಾಟ್ surrounded by all these cultivated land and these construction or urbanization in the urban land. So ಇನ್ನೊಂದು ಜೆರಿ ಗಿಡ, ಆಕ್ಟಿನೋಪ್ಟೆರಿಸ್ ರೇಡಿಯಸ್ ಅಂತ, ತುಂಬ ಚಿಕ್ಕ ಗಿಡ. ಇದು ಮ್ಯಾಕ್ಸಿಮಮ್ ಒಂದು 10 ಸೆಂಟಿಮೀಟರ್ 20 ಸೆಂಟಿಮೀಟರ್ ಎತ್ತರ ಬೆಳೆಯೋದು, ಅದರಿಂದ ಜಾಸ್ತಿ ಬೆಳೆಯಲ್ಲ. ತುಂಬ ಚಿಕ್ಕದಾದಂಥ ಜೆರಿ ಗಿಡ. ಓನ್ಲಿ ಈ ಎಲ್ಲಿ ನೀವು ಬಂಡೆಗಳ ಸಂಧಿಗೆ ಅಲ್ಲಿ ಮಾತ್ರ ಬೆಳ್ಕೊಳ್ಳೋದು. ನೋಡೋಕ್ಕೆ ಏನು ನಮಗೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಇರ್ಬೋದು. ಇದರಲ್ಲೂ ಔಷಧೀಯ ಗುಣಗಳಿದೆ. ಇದು ಇಕೋಸಿಸ್ಟಮ್ ಸರ್ವಿಸಸ್ ಅಂತ ಏನು ಹೇಳ್ತೀವೋ ಅದಕ್ಕೂ ಇದು ಅದರ ಒಂದು ಸರ್ವಿಸಸ್ ಅನ್ನ ಕೊಡುತ್ತೆ. ಆ ಗಿಡಗಳು ಈ ಬನ್ನರೇಗಡ ಮತ್ತು ಈ ಸಾವಯವ ಈ ರೀತಿಯಲ್ಲಿ ಮಾತ್ರ ಕಂಡು ಬರ್ತವೆ. ಈ ಜಾತಿ ಜರಿ ಗಿಡಗಳು. ಜನರಲಿ ಈ ಜರಿ ಗಿಡ ಅಂತ ತಕ್ಷಣ ನಾವು ಓನ್ಲಿ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟ ಕಾಡುಗಳು ಅಥವಾ ಹುಲ್ಲುಗಾವಲುಗಳಲ್ಲಿ ಮಾತ್ರ ಅಂತ ಅನ್ಕೊಂತೀವಿ. ಬಟ್ ಈವನ್ ಈ ಡ್ರೈ ರೀಜನ್ಗಳು ಈ ಥರ ಜರಿ ಗಿಡಗಳು ಕಂಡು ಬರ್ತವೆ. ಇದು ಒಂದು ನೀವೆಲ್ಲ ನೋಡಿರ್ಬೋದು. ಇದಕ್ಕೆ ಇಂಪೇಷನ್ಸ್ ಬಾಲ್ಸಮ್ ಅಥವಾ ಕರ್ಣಕುಂಡಲ ಅಂತ. ಯಾಕೆ ಕರ್ಣಕುಂಡಲ ಅಂತ ಹೇಳ್ತಾರೆ ಅಂದರೆ, ಆ ಕಡೆ ನೋಡಿ ತೋರಿಸ್ತೀನಿ ಒಂದು ಕಾಯಿ, ಆ ಕಾಯಿ ಒತ್ತಿಬಿಟ್ರೆ ಅದು ಕರ್ಣಕುಂಡಲ ತನಕ ಹೊಡೆದ್ಬಿಡ್ತದೆ. ಇಟ್ ಇಸ್ ಎ ಡಿಸ್ಪರ್ಸಲ್ ಮೆಕ್ಯಾನಿಸಮ್. ಸೀಡ್ಸ್ನ ಅದು ಹೊರಗಡೆ ಬಿಸಾಕ್ಬಿಡ್ತಾರೆ, ಹೊಡೆದವ ಫೋರ್ಸಲ್ಲಿ. ಸೊ ಇದನ್ನ ಇಂಪೇಷನ್ಸ್ ಬಾಲ್ಸಮಿನ ವೆರೈಟಿ ಪರುಷನಾಸಿಕ ಅಂತ. ಒರಿಜಿನಲಿ ಇದು ಒರಿಸ್ಸಾದಿಂದ ಡಿಸ್ಕ್ರೈಬ್ ಮಾಡಿರೋದು. JD ಹುಕ್ಕರ್ ನೀವು ಕೇಳಿರ್ಬೋದು, ಫ್ಲೋರಾ ಆಫ್ ಎಂಟೈರ್ ಇಂಡಿಯಾ ಬರೋದು. ಅವರು ಒರಿಜಿನಲಿ ಪರುಷನಾಥ್ ಹಿಲ್ಸ್ ಇಂದ ಒರಿಸ್ಸಾಲ್ಲಿ ಡಿಸ್ಕ್ರೈಬ್ ಮಾಡೋದು. ಆಮೇಲೆ ಸ್ಲೋವಾಗಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಈ ಸಸ್ಯಗಳು ಕೆಲವೊಂದು ಜಾಗ ಮಾತ್ರ ಕಾಣ್ಬರುತ್ತೆ. ಇಲ್ಲಿ ಬನ್ನರೇಗಡದಲ್ಲಿ ನಿಮ್ಗೆ ಕಾಣುತ್ತೆ, ಸಾವನ್ನೂರದಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ, ನಂದಿ ಹಿಲ್ಸಲ್ಲಿ ಹೋದ್ರೆ ಈ ಪರ್ಟಿಕ್ಯುಲರ್ ಜಾತಿ ಸಿಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನೋಡಿರ್ಬೋದು ಅಲ್ಲೆಲ್ಲ ಮಳೆಗಾಲ ಈಗ ಶುರುವಾಗುತ್ತೆ, ಈ ಗಿಡ ಬೆಳೆಯಕ್ಕೆ ಶುರುವಾಗುತ್ತೆ. ಇನ್ನೊಂದು 2-3 ತಿಂಗಳು ಇರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದರ ಲೈಫ್ ಸೈಕಲ್ ಮುಗಿಸ್ಬಿಡುತ್ತೆ. ಬರೀ ಬೀಜ ಉಟ್ಕೊಂಡಿರುತ್ತೆ. ಬೀಜ ನೆಕ್ಸ್ಟ್ ಇಯರ್ ಮಳೆ ಬಂದು ಹುಟ್ಟಿದ್ರೆ ಗಿಡ, ಬೀಜ ಹುಟ್ಟಿಲ್ಲ ಆದರೆ ಗಿಡನೇ ಹೋಗ್ಬಿಡುತ್ತೆ. ಅದು ಈ ಬಾಲ್ಸಮ್ ಜಾತಿ ಗಿಡ ವೈಶಿಷ್ಟ್ಯ. ಇದು ಒಂದು ತುಂಬ ವಿಶಿಷ್ಟವಾದ ಜಾತಿ. ಕರ್ನಾಟಕದಲ್ಲಿ ನಮಗೆ ಬನ್ನರೇಗಡ ನ್ಯಾಷನಲ್ ಪಾರ್ಕಲ್ಲಿ ಮಾತ್ರ ಕಂಡು ಬರುತ್ತೆ. ಅದು ಬಿಟ್ಟರೆ ತಮಿಳುನಾಡು ಕೇರಳ ಸೈಡಲ್ಲಿ ಇದೆ.
ಕರ್ನಾಟಕದಲ್ಲಿ ಓನ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡುಬರುವಂತ ಸಸ್ಯ. ಯಾರು ನೋಡಿದ್ರೆ ಗಿಡನ? ಇದೇನೋ ಒಂದು ಏನೋ ಹಜಾಮ್ ಕಲ್ಲು ಅಂತ ಹೇಳ್ತಾರೆ, ಇಲ್ಲಿ ನೋಡಿದಿರಲ್ವಾ? ಆ ಕಲ್ಲು ಸುತ್ತಮುತ್ತೆಲ್ಲ ಈ ಗಿಡಗಳಿದೆ. ಯಾವುದು ಗೊತ್ತಾ? ಗೊತ್ತಿಲ್ಲ. ನೆಕ್ಸ್ಟ್ ಕಾಡು ನೇರಳೆ. ನೇರಳೆ ಜಾತಿ ಇದೆ, ಬಟ್ ಕಾಡು ನೇರಳೆ. ಸೈಜಿಯಂ ಆಲ್ಟರ್ನಿಫೋಲಿಯಂ ಅಂತ. ಯಾಕೆ ಸೈಜಿಯಂ ಆಲ್ಟರ್ನಿಫೋಲಿಯಂ ಅಂತ ಹೇಳೋದಾದ್ರೆ, ಈ ಲೀಫ್ ನೀವು ಗಮನಿಸಿದ್ರೆ ಎಲ್ಲ ಸೈಜಿಯಂ ಲೀಫು ಆಪೋಸಿಟ್ ಇರುತ್ತೆ. ಎಲ್ಲ ಸೈಜಿಯಂ ದಟ್ ಇಸ್ ಅ ಕಾಮನ್ ಕ್ಯಾರೆಕ್ಟರ್. ಬಟ್ ಈ ಗಿಡದಲ್ಲಿ ಮಾತ್ರ ಕಂಪ್ಲೀಟ್ ಆಪೋಸಿಟ್ ಇರೋದಿಲ್ಲ, ಆಲ್ಟರ್ನೇಟ್ ಇರುತ್ತೆ. ಒಂದು ಈ ಕಡೆ ಒಂದು ಈ ಕಡೆ, ಆ ಥರ ಇರುತ್ತೆ. ಸೊ ಅದಕ್ಕೆ ಇದನ್ನ ಹೆಸರೇ ಸೈಜಿಯಂ ಆಲ್ಟರ್ನೇಟ್ ಅಂತ ಹೇಳೋದು. ತುಂಬ ಮೆಡಿಸಿನಲ್ ಯೂಸು ಇದೆ ತುಂಬ. ಆಮೇಲೆ ಇಟ್ ಇಸ್ ಅ ಥ್ರೆಟೆಂಡ್ ಪ್ಲಾಂಟ್, ಎಂಡೇಂಜರ್ಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಕರ್ನಾಟಕದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾತ್ರ ಸಿಗುವಂಥದ್ದು. ಸೊ ಅದಕ್ಕೆ ಇದರ ಸಂರಕ್ಷಣೆ ಅತಿ ಮುಖ್ಯ. ಹಜಾಮ್ ಬಂಡೆ ಅಂತ ಏನು ಹೇಳ್ತಾರೆ, ಅದು ಸುತ್ತಮುತ್ತ ಎಲ್ಲ ಈ ಗಿಡ ಇದೆ, ಮರಗಳು. ಸೊ ನೀವು ಆದಷ್ಟು ಇದರ ಬೀಜ ಕಲೆಕ್ಟ್ ಮಾಡಿ ಗಿಡಗಳು ಮಾಡಿ. ಇವತ್ತಷ್ಟೇ ಮಿನಿಸ್ಟರ್ ಹೇಳಿದ್ರು, ವಿಸಿಟರ್ಗೆಲ್ಲ ಒಂದೊಂದು ಗಿಡಗಳನ್ನ ನೀವು ರಿಯಾಯಿತಿ ದರದಲ್ಲಿ ಕೊಡಿ ಅಂದರೆ ಇಂಥ ಜಾಗಗಳು ನೀವು ಗಿಡಗಳು ಮಾಡಿ ಕೊಡಿ. ಸೊ ಈ ಸಂತತಿಯನ್ನು ಉಳಿಸ್ಬೋದು. ಇಂಥ ಜಾಗ ಸಿಮಿಲರ್ ಹ್ಯಾಬಿಟಾಟ್ ಇರುವಂಥದ್ದು, ಬನ್ನೇರುಘಟ್ಟ ಬಿಟ್ಟು ಸಾವಂದ್ರಿಗೆ ಇರ್ಬೋದು, ನಂದಿ ಇರ್ಬೋದು, ಅಂಥ ಜಾಗಗಳಲ್ಲಿ ಈ ಗಿಡಗಳು ನೆಟ್ಟು ಬೆಳೆಸೋಣ. ಸೊ ದಟ್ ಇಲ್ಲಿ ಹಾಳಾದರೂ ಅಲ್ಲಿ ಉಳಿತೀವಿ, ಅದು ನಮ್ಮ ಉದ್ದೇಶ ಆಗಬೇಕು. ಸೊ ಈಗ ಹಣ್ಣು ಆಗಿರುತ್ತೆ, ಈಗ ಕರೆಕ್ಟ್ ಸೀಸನ್ನು. ಆದಷ್ಟು ಬೀಜಗಳು ನೀವು ಅಲ್ಲಲ್ಲಿ ಓಡಾಡ್ಬೇಕಾದ್ರೆ ಕಲೆಕ್ಟ್ ಮಾಡಿ. ಬಟ್ ಈ ಸೈಜಿನ ಬೀಜ ಕಲೆಕ್ಟ್ ಮಾಡಿ ಇಡೋಕ್ಕಾಗಲ್ಲ. ಕಲೆಕ್ಟ್ ಮಾಡಿ 1-2 ದಿವಸಗಳೇ ಬೀಜ ಬಿತ್ತುಬಿಡ್ಬೇಕು, ಇಲ್ಲ ಅಂದರೆ ಬೀಜ ಹಾಳಾಗಲ್ಲ. ಅದಕ್ಕೆ ವೈಬ್ರೇಟ್ ತುಂಬ ಕಡಿಮೆ, ಇಮಿಡಿಯೇಟ್ ಜನರೇಷನ್ ಆಗುತ್ತೆ ಹಾಕಿದ್ರೆ. ಸೊ ಈ ಬೀಜಗಳು ಕಲೆಕ್ಟ್ ಮಾಡಿ ಜಾಸ್ತಿ ಗಿಡಗಳನ್ನ ಬೆಳೆಸಿ. ಇದು ಒಂದು ಇಂಪಾರ್ಟೆಂಟ್ ಸಸ್ಯ, ಅದು ನಿಮ್ಗೆ ಗೊತ್ತಿರುತ್ತೆ, ನೋಡಿರ್ತೀರಾ ಅಂತ. ಇದು ಸಣ್ಣ ಸಸ್ಯ, ಹರಡು ಬಂದ್ವಿ, ನೆಲಮಟ್ಟದಲ್ಲೇ ಬೆಳೆಯುತ್ತೆ. ನಿಮ್ದು ಈ ಸಫಾರಿ ಅಲ್ಲಿ ಹೋಗ್ತೀವಲ್ಲ, ಆ ಹೋಗೋ ಎರಡೂ ಕಡೆ ರೋಡ್ ಇಕ್ಕೆಗಳಲ್ಲಿ ತುಂಬ ಬೆಳ್ಕೊಂಡಿರುತ್ತೆ. ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೋದರೆ ಫ್ಲವರಿಂಗ್ ಬರ್ತಿರುತ್ತೆ, ತುಂಬ ಚೆನ್ನಾಗಿದೆ. ರೆಡ್ ಕಲರ್ ಫ್ಲವರು ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಹೆಸರು ಗೊತ್ತಿಲ್ಲ ನೋಡಿ, ಕಾಡು ಸರಪುಂಕ ಅಂತಾರೆ. ಇಟ್ ಈಸ್ ಟೆಂಪ್ರೋಸಿಯಾ ಕ್ಯಾಲೋಫಿಲಾ, ವೆರಿ ರೈಟ್ ಪ್ಲಾಂಟ್. ಇಟ್ಸ್ ಆಲ್ಸೋ ಕರ್ನಾಟಕದಲ್ಲಿ ಕೆಲವೇ ಜಾಗಗಳಿದೆ, ಬನ್ನೇರುಘಟ್ಟದಲ್ಲಿದೆ. ಇದು ಬಿಟ್ಟರೆ ನಾರ್ತ್ ಕರ್ನಾಟಕ ಕಡೆಗೆ ಒಂದು 2-3 ಜಾಗಗಳಿದೆ, ಬೇರೆ ಎಲ್ಲೂ ಸಿಗಲ್ಲ. ಸೌತ್ ಇಂಡಿಯಾದಲ್ಲಿ ತಮಿಳುನಾಡಲ್ಲಿ ಎಲ್ಲ ಸಿಗುತ್ತೆ. ಇದನ್ನು ನಿಮ್ಮೊಬ್ಬರು ಫಾರೆಸ್ಟ್ ಆಫೀಸರ್ ರವಿ ರಾವ್ ಅವರು ನ್ಯೂ ರೆಕಾರ್ಡ್ ಮೆಡಿಸಿನಲ್ ಪ್ಲಾಂಟ್ ಫೌಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂತೆಲ್ಲ ಪಬ್ಲಿಷ್ ಮಾಡಿದ್ರು. ಸೊ ವೆರಿ ಇಂಪಾರ್ಟೆಂಟ್ ಪ್ಲಾಂಟು. ಆ ಜಾಗದಲ್ಲಿ ಇಲ್ಲಿ ಸಫಾರಿಗೆ ಹೋಗುವ ಜಾಗ ಇಕ್ಕೆಗಳಲ್ಲಿ ಕಂಡು ಬರುತ್ತೆ. ಸೊ ಇದಕ್ಕೂ ಅಷ್ಟೇ ಬೀಜ ಸಂಗ್ರಹಿಸಿ ಗಿಡ ಮಾಡಿ ಸೊ ಪ್ರಾಪಗೇಟ್ ಮಾಡಿ. ಸೊ ನೆಕ್ಸ್ಟ್ ಇದು ಎಲ್ಲರೂ ನೋಡಿರ್ಬೋದು, ಗೊತ್ತಾಯಿತು, ಡ್ರಾಸೆರಾ. ಜನರಲಿ ಇದು ಪಶ್ಚಿಮ ಘಟ್ಟ ಕಾಡುಗಳೇ ಹೆಚ್ಚು ಕಂಡು ಬರುತ್ತೆ, ಅಂತಲ್ಲಿ ಜೌಗು ಪ್ರದೇಶಗಳಲ್ಲಿ. ಬಟ್ ಈ ಬನ್ನೇರುಘಟ್ಟದಲ್ಲಿ ಅಂತ ಜೌಗು ಪ್ರದೇಶಗಳು ಇದೆ, ಅಲ್ಲೂ ಈ ಗಿಡ ಬೆಳೆಯುತ್ತೆ. ಮ್ಯಾರ್ಸಿ ಲ್ಯಾಂಡಲ್ಲಿ ಈ ಗಿಡಗಳು ಬೆಳೆಯುತ್ತೆ. ನೆಕ್ಸ್ಟ್ ಅದರ ಹೆಸರು ಡ್ರಾಸೆರಾ ಅಥವಾ ಅಂಟುಕೀಟ ಹ್ಯಾರಿಸಸ್ ಅಂತ ನಿಮ್ಗೆ ಗೊತ್ತಿದೆ. ಇಟ್ಸ್ ಅನ್ ಇನ್ಸೆಕ್ಟಿವರಸ್ ಪ್ಲಾಂಟ್, ಇಟ್ ಕ್ಯಾಚಸ್ ಇನ್ಸೆಕ್ಟ್. ಈಗ ಈ ರೈಟ್ ಸೈಡ್ ಮುಂಚೆ ನೋಡಿ, ಅದು ಎಲೆಗಳಲ್ಲಿ ಸಣ್ಣ ಸಣ್ಣ ಹೇರ್ಸ್ ಇರುತ್ತೆ, ಅದಕ್ಕೆ ಗ್ಲ್ಯಾಂಡ್ ಡಾಟೆಡ್ ಹೇರ್ಸ್ ಅಂತ, ಅದು ಅಂಟು ಇರುತ್ತದೆ. ಇನ್ನು ಅವು ಮೇಲೆ ನೋಡ್ಬಿಟ್ರೆ ಹಿಡ್ಕೊಂಡ್ಬಿಡೋದು ಬರೋದು, ಅದು ಹಾಗೆ ಡೈಜೆಸ್ಟ್ ಮಾಡಿ ಡೈಜೆಸ್ಟಿವ್ ಅಂತ ಇರುತ್ತೆ. ಫ್ಲವರ್ ಚಿಕ್ಕದಾದ್ರೂ ಚೆನ್ನಾಗಿರುತ್ತೆ ನೋಡಿ. ಜೌಗು ಪ್ರದೇಶದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ. ಅದರೊಳಗೆ ನಿಮ್ಗೆ ಡ್ರೈ ಏರಿಯಾದಲ್ಲಿ ಎಲ್ಲೂ ಸಿಗಲ್ಲ, ಓನ್ಲಿ ಪಶ್ಚಿಮ ಘಟ್ಟದ ಜೌಗು ಪ್ರದೇಶಗಳಲ್ಲಿ ತುಂಬ ಕಾಮನ್ನು. ಆ ಥರ ಗಿಡ ಇನ್ನು ಬನ್ನೇರುಘಟ್ಟದಲ್ಲೂ ಇದೆ. ಆರ್ಕಿಡ್ ಸಸ್ಯಗಳು ಹೆಚ್ಚಾಗಿ ಕಾಣಸಿಗೋದೆಲ್ಲ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಮತ್ತು ಹುಲ್ಲುಗಾವಲಲ್ಲಿ. ಬಟ್ ಬನ್ನೇರುಘಟ್ಟದಲ್ಲೂ ಸುಮಾರಷ್ಟು ಆರ್ಕಿಡ್ ಸಸ್ಯಗಳು ಬೆಳೀತಾ ಇದೆ, ಈಗಲೂ ಇದೆ. ಸೊ ಒಂದು ಹೆಮ್ಮೆಯ ಪ್ಲಾಂಟಾಜಿನಿ ಅಂತ ಈ ತಾಲಿವುಡ್ ಹೌಸ್ ಅಂತ ಜಾಗ ಇದೆ ನೋಡಿ, ಆ ಜಾಗದಲ್ಲಿ ಸ್ವಲ್ಪ ಈ ಸ್ಕ್ರಬ್ ಫಾರೆಸ್ಟ್ ಅಲ್ಲಿ ಎಲ್ಲೆಲ್ಲಿ ಹುಲ್ಲು ಬೆಳ್ಕೊಂಡಿರುತ್ತೋ ಅಲ್ಲಿ ನೆಲದಲ್ಲೇ ಹುಡ್ಕೊಂಡ್ಬರೋದು. ಆರ್ಕಿಡಲ್ಲಿ 2 ಜಾತಿ ಇರ್ತೀವಿ ಗೊತ್ತಿರ್ಬೋದು, ಒಂದು ಎಮ್ಫೈಟ್ ಅಂತೀವಿ, ಇನ್ನೊಂದು ಟೆರಸ್ಟ್ರಿ ಅಥವಾ ಗ್ರೌಂಡ್ ಆರ್ಕಿಡ್ ಅಂತೀವಿ. ಸೊ ಈ 2 ಜಾತಿ ಗ್ರೌಂಡ್ ಆರ್ಕಿಡ್ ಅಂದ್ರೆ ನೆಲದಲ್ಲೇ ಬೆಳೆಯುವಂಥದ್ದು, ಬೇರೆ ಗಿಡಗಳ ಆಶ್ರಯದಲ್ಲಿ ಬೆಳೆಯೋದು. ಒಂದು ಎಮ್ನೇರಿಯಾ ಪ್ಲಾಂಟೇರಿಯಾ, ರೈಟ್ ಸೈಡ್ ಇದ್ದು ಎಮ್ನೇರಿಯಾ ಲಾಂಗಿಕಾರ್ನು, ತುಂಬ ಚೆನ್ನಾಗಿರುತ್ತೆ. ರೈಟ್ ಸೈಡಲ್ಲಿ ಸಣ್ಣ ಪಿಕ್ಚರ್ ಹಾಕಿದ್ನ ಅದನ್ನ ನಾವು ತಗೊಂಡೋಗ್ಬಿಟ್ಟು ನಮ್ಮ ಕಂಟ್ರೋಲ್ ಕಂಡೀಷನ್ ಬೆಳೆಸಿದ್ರೆ ಅಷ್ಟೊಂದು ಹೂ ಬಿಡುತ್ತೆ. ನೇಚರ್ ಅಷ್ಟೊಂದು ಹೂ ಬಿಡದೇ ಇದ್ರೆ ನಾವು ಕಂಟ್ರೋಲ್ ಕಂಡೀಷನ್ ಬೆಳೆಸಿದ್ರೆ ಅಷ್ಟೊಂದು ಹೂ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಹೂ. ಅದು ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿದೆ. ಕರ್ನಾಟಕದಲ್ಲಿ ಡ್ರೈ ರೀಜನ್ ಎಲ್ಲೂ ಅಷ್ಟೊಂದು ಕಾಣ ಸಿಗೋದಿಲ್ಲ, ಬಟ್ ಬನ್ನೇರುಘಟ್ಟ ಸಿಗಿದೆ. ಬನ್ನೇರುಘಟ್ಟ ದೋಡ್ ಡ್ರೈ ರೀಜನ್, ಬಟ್ ದೇರ್ ಇಸ್ ಅ ಮಾರ್ಷಿ ಏರಿಯಾಸ್ ತುಂಬ ಇದಾವೆ, ಆದ್ದರಿಂದ ಇಂಥ ಜಾತಿಗಳು ಜಾಸ್ತಿ ಬರ್ತವೆ. ಇನ್ನು ನೆಕ್ಸ್ಟ್ ಇಮಾಪಿಯಾ ಗ್ರಾಮಿನಿಯಾ ಅಂತ, ಇದು ಅಷ್ಟೇ ತುಂಬ ಕಡಿಮೆ. ಇಲ್ಲಿದೆ, ಸಾವಂತರದಲ್ಲಿದೆ, ತಮಿಳುನಾಡು ಕೇರಳ ಪಾರ್ಟಲ್ಲಿದೆ. ಇದು ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಲ್ಲು ಬಂಡೆಗಳ ಸದ್ಯ ಇದು ಬೆಳ್ಕೊಂಡು ತುಂಬ ಚೆನ್ನಾಗಿರ್ತದೆ. ಇದರ ಇನ್ಫ್ಲಾಸ್ ಅಂದರೆ ಹೂಗುಂಚ ಸುಮಾರು 1.5-2 ಮೀಟರ್ ಎತ್ತರದಲ್ಲಿ ಬಂದ್ಬಿಡುತ್ತೆ, ಅಷ್ಟು ಬೆಳೆಯುತ್ತೆ. ಇನ್ನೂ 1-2 ತಿಂಗಳು ಹೋಗ್ಬೇಕು, ನವೆಂಬರ್ ಟೈಮಲ್ಲಿ ಹೋದರೆ ಎಷ್ಟೆಷ್ಟು ಹತ್ರ ಬೆಳ್ಕೊಳುತ್ತೆ ಕಲ್ಲುಗಳ ಸಂಧಿಗಳು ಮಾತ್ರ. ನೆಕ್ಸ್ಟ್
ಇದು ತುಂಬ ಇಂಪಾರ್ಟೆಂಟ್ ಆರ್ಕಿಡ್. ಅದು ಇಲ್ಲಿ ಬನ್ನೇರುಘಟ್ಟ ಮತ್ತು ಈ ಕನಕಪುರ ಮುತ್ತತ್ತಿ ಆ ರೀತಿಯಲ್ಲಿ ಮಾತ್ರ ಸಿಗುವಂಥ ಆರ್ಕಿಡ್ ಜಾತಿ. ಟ್ಯಾಪ್ರಬೋನಿಯಾ ಸ್ಪ್ಯಾಚುಲೇಟಾ ಅಂತ ನಾವು ಹೇಳ್ತೀವಿ. ಮುಂಚೆ ಇದಕ್ಕೆ ವ್ಯಾಂಡಾ ಸ್ಪ್ಯಾಚುಲೇಟಾ ಅಂತಲೂ ಹೇಳ್ತಾ ಇದ್ರು. ಫ್ಲವರ್ಸ್ ಜನರಲಿ ನಮ್ಮಲ್ಲಿ ಈ ಸುವರ್ಣಮುಖಿ ದೇವಸ್ಥಾನ ಸರೌಂಡಿಂಗಲ್ಲೆಲ್ಲ ಸ್ಕ್ರಬ್ ಫಾರೆಸ್ಟ್ಲಿ ನಾವು ಈ ಹುಳಿಚಪ್ಪು ಗಿಡ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರೋದು ಹುಳಿಚಪ್ಪಿನ ಗಿಡ ಅಂತೀವಿ, ಮೆನಿಸಿಲಾನ್ ಪ್ಲಾಂಟ್. ಆ ಮೆನಿಸಿಲಾನ್ ಪ್ಲಾಂಟ್ಗೆ ಬೆಳೆದ ಇದು ಎಪಿಫೈಟು ಮೆಡಿಸಿನಲ್ ಪ್ಲಾಂಟ್ ಬರುತ್ತೆ. ಈಗ ಕರೆಕ್ಟ್ ಟೈಮು, ಈಗ ನೀವು ಜಾಗಕ್ಕೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದೆಲ್ಲ ಫ್ಲವರಿಂಗ್ ಜೂನ್ ಜುಲೈ ರೀತಿ ಫ್ಲವರಿಂಗ್ ಸೀಸನ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಗೊಂಚುಗಳು ಪ್ರೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ಕೊಂಡು. ಇದು ಬನ್ನೇರುಘಟ್ಟದಲ್ಲಿದೆ. ಇಲ್ಲಿ ಬಿಟ್ಟರೆ ಕನಕಪುರ, ಹಾಸಮ್ಮ ಈ ಥರ ಸ್ಕ್ರಬ್ ಫಾರೆಸ್ಟ್ ಮಾತ್ರ ಬೆಳೆಯುತ್ತೆ, ಬೇರೆ ಇದು ಸಿಗೋದಿಲ್ಲ. ಇದು ತುಂಬ ಕಮರ್ಷಿಯಲ್ ವ್ಯಾಲ್ಯೂ ಇದೆ. ತುಂಬ ಜನ ಇದನ್ನು ಕಮರ್ಷಿಯಲ್ ಆಗಿ ಕಲ್ಟಿವೇಟ್ ಮಾಡ್ತಾರೆ. ಇಟ್ಸ್ ಎ ಹ್ಯೂಜ್ ಮಾರ್ಕೆಟ್ ಇದೆ ಆರ್ಕಿಡ್ ಇಂಡಸ್ಟ್ರಿ. ಇದು ಸಣ್ಣ ಜಾತಿಯ ಗಿಡ ಬಂಡೆಗಳ ಸಂಧಿಯಲ್ಲಿ ಬೆಳ್ಕೊಳುತ್ತೆ. ಡಿಮೋಕಾರ್ಪಸ್ ಟೊಮೆಟೋಸ್ ಅಂತ ಫ್ಲವರ್ಸ್ ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ತುಂಬ ಚಿಕ್ಕ ಗಿಡ, ಗುಂಪುಗಳಲ್ಲಿ ಬಂಡೆಗಳ ಸಂಧಿ ಮಾತ್ರ ಬೆಳ್ಕೊಳುತ್ತೆ. ಸೊ ಇದು ಈ ಥರ ಬಂಡೆಗಳು ಇರುವಂಥ ಜಗು ಪ್ರದೇಶಗಳು ಏನಿದೆಯೋ ಅಲ್ಲಿ ಮಾತ್ರ. ಸಾಬುದುರ್ಗದಲ್ಲಿ ಬರುತ್ತೆ, ನಂದಿ ಹಿಲ್ಸಲ್ಲೂ ಸಿಗುತ್ತೆ, ಇಲ್ಲಿ ಬನ್ನೇರುಘಟ್ಟದಲ್ಲಿ ಸಿಗುತ್ತೆ. ಸೊ ಇಂಪಾರ್ಟೆಂಟ್ ಜಾತಿ ಗಿಡ. ಇದು ಔಷಧೀಯ ಸಸ್ಯ ಕೂಡ. ಇದು ಬೆಳಿಗ್ಗೆ ಹೇಳಿದ್ರು ಸರೋಪಿಜಿಯಾ ಅಂತ. ಬನ್ನೇರುಘಟ್ಟದಲ್ಲಿ ಈ ಜಾತಿಯ ಸರೋಪಿಜಿಯಾ ಗಿಡಗಳಿದ್ದಾವೆ. ಇದಕ್ಕೆ ಸರೋಪಿಜಿಯಾ ಕ್ಯಾಂಡಿಲಾಬ್ರಮ್ ಅಂತ ನಾವು ಹೇಳ್ತೀವಿ. ಇದು ಬನ್ನೇರುಘಟ್ಟ ಸುಮಾರಷ್ಟು ಜಾಗಗಳಲ್ಲಿ, ಸುಮಾರು ಕಡೆ ಈ ಜಾತಿಯ ಬಳ್ಳಿ, ಇದೊಂದು ಬಳ್ಳಿ ಮರಗಳ ಮೇಲೆ ಹಬ್ಕೊಳ್ಳುತ್ತೆ. ಬಟ್ ಹೂ ಮಾತ್ರ ನೋಡಿ ತುಂಬ ಚೆನ್ನಾಗಿದೆ, ಗಂಟಲಾಗಿ ಈ ಥರ ಕೂತ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕೂ ನಮಗೆ ಸೈಂಟಿಫಿಕ್ ಆಗಿ ತುಂಬ ಇಂಟ್ರೆಸ್ಟ್. ಯಾಕೆಂದರೆ ಪಾಲಿನೇಷನ್ ಅಂತ ಏನು ಹೇಳ್ತೀವಲ್ಲ, ಇದರಲ್ಲಿ ಪಾಲಿನೇಷನ್ ಮೆಕ್ಯಾನಿಸಮ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾವುದೋ ಒಂದು ಇನ್ಸೆಕ್ಟ್ ಏನು ಮಾಡುತ್ತೆ, ಮೇಲಿಂದ ಏನೋ ನೆಕ್ಟರ್ ಇರ್ಬೋದು ಅಂತ ಒಳಗಡೆ ಹೋಗುತ್ತೆ. ಬಟ್ ನೀವು ಒಳಗಡೆ ಅದನ್ನು ತೆಗೆದು ನೋಡಿದ್ರೆ ಅದು ತುಂಬ ಕೂದಲುಗಳಿದ್ದಾವೆ. ಕೂದಲೆಲ್ಲ ಕೆಳಗಡೆ ಡೈರೆಕ್ಷನ್ ಇದೆ. ಒಂದ್ಸಲ ಒಳಗಡೆ ಹೋಗ್ಬಿಟ್ರೆ ಅದು ಮೇಲೆ ಬರೋಕ್ಕೆ ಆಗೋದಿಲ್ಲ. ತುಂಬ ಕಷ್ಟಪಡುತ್ತೆ ಮೇಲೆ ಬರಬೇಕು ಅಂತ. ಅಷ್ಟು ಕಷ್ಟಪಡಬೇಕಾದ್ರೆ ಅದ್ರ ಪೊಲಿನಿಯನ್ನ ಇಟ್ಕೊಂಡು ಅದ್ರ ಬಾಡಿ ಅನ್ಕೊಂಡ್ಬಿಡುತ್ತೆ. ಪೊಲಿನಿ ಅಂದರೆ ಈ ಪೋಲನ್ ಮಾಸ್ ಫಾರ್ಮೇಷನ್ ಇರುತ್ತೆ. ಸಿಂಗಲ್ ಪೊಲಿನಿಯಾ ಈ ಪಟ್ಟಿ ಜಾತಿಗಳಲ್ಲಿ ಸಿಗೋದಿಲ್ಲ, ಅದಕ್ಕೆ ಪೊಲಿನಿಯಾ ಅಂತ ಹೇಳ್ತೀವಿ. ಅದ್ರ ಬಾಡಿ ಅನ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಹೂ ಅಲ್ಲೇ ಬಾಡುತ್ತೆ. ಹೂ ಬಾಡಿ ಕೆಳಗೆ ಬಿದ್ದ ತಕ್ಷಣ ಆವಾಗ ಆ ಕೀಟ ಹೊರಗಡೆ ಬರೋದು. ಅಲ್ಲಿ ತನಕ ಬರಲ್ಲ. ಒಂದು ದಿವಸ ಕಂಪ್ಲೀಟ್ ಅದ್ರ ಒಳಗಡೆ ಇರುತ್ತೆ, ಅದರಿಂದ ನೆಕ್ಟರ್ ಕುಟ್ಕೊಂಡೇ ಇರುತ್ತೆ. ನೆಕ್ಸ್ಟ್ ಅದು ಹೊರಗೆ ಬಂದ್ಬಿಟ್ಟು ಇನ್ನೊಂದು ಹೂಗೆ ಏನಾದ್ರು ಹೋಯ್ತು ಅಂದರೆ ಆವಾಗ ಆ ಪೊಲಿನಿಯಾ ಇದರಿಂದ ಅದಕ್ಕೆ ಟ್ರಾನ್ಸ್ಫರ್. ಎಷ್ಟು ಮೆಕ್ಯಾನಿಸಮ್ ನೇಚರ್ ಆಗಿ ಇಟ್ಕೊಂಡಿದೆ. ಸೊ ಒಂದ್ಸಲ ನೀವು ಒಳಗಡೆ ಹೊರಬಿಟ್ರೆ ಬಟ್ ಸಾಯಿಸಲ್ಲ. ಕೀಟ ಸಸ್ಯ ಸಾಯಿಸುತ್ತೆ, ಇದು ಸಾಯಿಸೋದಿಲ್ಲ ಇನ್ಸೆಕ್ಟ್ನ, ಬಟ್ ಅಲ್ಲೇ ಇರಿಸ್ಕೊಡುತ್ತೆ, ಹೊರಗೆ ಬರೋಕ್ಕೆ ಬಿಡಲ್ಲ. ಹೂ ಉದುರೋಗುತ್ತಂದ್ರೂ ಇನ್ಸೆಕ್ಟ್ ಕೀಟ ಅದರೊಳಗಡೆ ಇರಬೇಕು. ತುಂಬ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್. ನೀವು ಸಿಕ್ಕಿದಾಗ ಒಂದ್ಸಲ ಅದನ್ನು ಫ್ಲವರ್ನ ಹಿಂಗೆ ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಒಂದು ಈ ಸಣ್ಣ ಸಣ್ಣ ನೀರು ನಿಂತ ಜಾಗದಲ್ಲಿ, ಸಣ್ಣ ಕೆರೆ ಅಂತಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಎಲ್ಲ ಕರ್ಕೊಂಡೆ. ಇದಕ್ಕೆ ಗೋಚರ ಗಿಡ ಅಂತಾರೆ, ನೀರು ಕಸ ಅಂತಾರೆ, ಇಟ್ಸ್ ಅಪೋನೋಘಟ್ಟ ನಟನ್ಸ್ ಅಂತ. ಇದ್ರ ಗೆಡ್ಡೆಗಳನ್ನ ಹಿಂದಿನ ಕಾಲದಲ್ಲಿ, ಈಗ ಗೊತ್ತಿಲ್ಲ, ಬರಗಾಲದಲ್ಲಿ ಇದ್ರ ಗೆಡ್ಡೆಗಳನ್ನು ತೆಗೆದು ಜನ ಬದುಕ್ತಾ ಇದ್ರಂತೆ. ಏನೂ ಸಿಗಲಿಲ್ಲ ಅಂದರೆ ಕೆರೆಗಳು ಬಗೆದ್ರೆ ಅಟ್ಲೀಸ್ಟ್ ಇದ್ರ ಗೆಡ್ಡೆಗಳು ಸಿಗುತ್ತೆ ಅಂತ ಒಂದು ಜನಗಳಿಗೆ. ಸೊ ಏನೂ ಸಿಗದಿದ್ದ ಕಾಲದಲ್ಲಿ ಕೆರೆಗಳನ್ನು ತೆಗೆದುಬಿಟ್ಟು, ಮಣ್ಣು ತೆಗೆದುಬಿಟ್ಟು, ಅದರಿಂದ ಈ ಗೆಡ್ಡೆಗಳನ್ನು ತೆಗೆದುಬಿಟ್ಟು ತಿಂತಾ ಇದ್ದಂತೆ. ನೀರು ಮೇಲೆ ಎಲೆ ತೇರ್ತಾ ಇರುತ್ತೆ, ಹೂ ಮಾತ್ರ ಬೇರೆ ನೋಡೋದು ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಈಗ ಎಲ್ಲ ಹೂ ಆಗಿಸುವ ಇದೆ ರೈಟ್. ಸೊ ಇನ್ನು ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇದೆಲ್ಲ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ಲಾಂಟ್ಸ್ ಬಗ್ಗೆ ಹೇಳಿದೆ. ಇನ್ನು ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದು ನಿಮಗೆ ಗೊತ್ತಿರ್ಬೋದು, ಒಂದು ಬಳ್ಳಿ ಹೆಸರು ಗೊತ್ತಾ? ನೋಡಿದ್ದೀರಾ? ಮಾಕ್ಲಿ ಅಲ್ಲ, ಗೊತ್ತಿಲ್ಲ. ನೆಕ್ಸ್ಟ್ ಬಳ್ಳಿ ಗೆಣಸು ಅಂತಾರೆ. ಗೆಡ್ಡೆ ಬಿಡುತ್ತೆ, ದಪ್ಪ ಗೆಡ್ಡೆ ಆಗುತ್ತೆ. ಗೆಡ್ಡೆ ತಿನ್ಬೋದು ಅಡಿಬಲ್ ಆಗಿ. ಔಷಧೀಯ ಗುಣ ಕೂಡ ಇದೆ, ಸುಮಾರಷ್ಟು ಔಷಧಿಯ. ಮೈ ಮೇಲೆ ಗುಳ್ಳೆಗಳು ಇದ್ರೆ, ಬಾಯ್ಸ್ ಅಂತ ಗುಳ್ಳೆಗಳು ಇದ್ರೆ ಇದರ ಗೆಡ್ಡೆ ತಿನ್ನೋದ್ರಿಂದ ಗುಳ್ಳೆಗಳು ಕಡಿಮೆ ಆಗ್ತವೆ. ಸೊ ಹಳ್ಳಿ ಜನ ಇದನ್ನ ಬಗೆದ್ಬಿಟ್ಟು ಈ ಗೆಡ್ಡೆಗಳನ್ನು ತಿಂತಾರೆ. ಇದು ಗೊತ್ತಾ? ಹಾಂ, ನೋಡಿದಿರಾ? ನಿಮ್ಮ ಕಾಡುಗಳು ತುಂಬ ಇದೆ ಈ ಜಾತಿ ಗಿಡ. ಈಜಿ ಮರ ಅಂತೀರ. ನೆಕ್ಸ್ಟ್ ಅಗ್ನಿಮಂತ ಅಂತಾರೆ. ಅಗ್ನಿಮಂತ ಅಂತ ಹೇಳ್ತಾರೆ. ಹೆಚ್ಚಿಗಾಗಿ ಶುಗರ್ ಡಿಸಾರ್ಡರ್ಲಿ ಮತ್ತೆ ಈ ಜ್ವರ ಬಂದರೆ ಹಳ್ಳಿಯವ್ರು ಏನು ಮಾಡ್ತಿದ್ರೆ, ಇದ್ರದ್ದು ನಾರು ತೆಗೆದು ಕೈ ಕಟ್ಕೊಂಡ್ಬಿಡ್ತಾರೆ. ಅಂದರೆ ಬಾಡಿನ ಬಿಸಿ ಮಾಡುತ್ತದೆ, ಬಾಡಿನ ಬಿಸಿ ಮಾಡುತ್ತಂತೆ. ಸೊ ಜ್ವರಗಳೆಲ್ಲ ಹೋಗುತ್ತೆ ಅಂತ ನಂಬಿಕೆ. ಇದು ನಿಮ್ಮ ಕಾಡಲ್ಲಿ ಜಾಸ್ತಿ ಸಾಕಷ್ಟು ಇದೆ. ಈಗ ನೆಕ್ಸ್ಟ್ ಇದು ಗೊತ್ತಾ?
ತುಂಬ ಕಾಮನ್ ಆಗಿರುವಂಥ ಹಾಲೆ ಮರ ಹಾಕಿ ಈಗ ಎಲ್ಲರಿಗೂ ಗೊತ್ತಿದೆ. ಚನ್ನಪಟ್ಟಣ ಗೊಂಬೆಗಳನ್ನು ಇದೇ ಮರದಿಂದ ಮಾಡ್ತಾರೆ. ಸುಮಾರಷ್ಟು ಔಷಧೀಯ ಗುಣಗಳು ಇವೆ. ಸೊ ರೈಟಿಯ ಟಿಂಟೋರಿ ಅಂತೀವಿ, ಬೆಪ್ಪಾಲೆ ಅಂತಾರೆ, ಹಾಲೆ ಅಂತಾರೆ. ಇದರ ಎಲೆ ಹಲ್ಲು ನೋವಿಗೆ ರಾಮಬಾಣ. ಯಾವುದೇ ಹಲ್ಲು ನೋವು ಇರಲಿ ಎಲೆ ತಿಕ್ಕಿಬಿಟ್ಟು ಅದೇ ಜಾಗದಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಂಡ್ಬಿಟ್ರೆ ರಸ ನುಂಗಬಾರ್ದು. ನುಂಗಿದ್ರೆ ಒಂಥರ ತಲೆ ತಿರುಗುತ್ತೆ. ರಸ ನುಂಗಬಾರ್ದು, ಬಟ್ ಅಲ್ಲೇ ಇಟ್ಕೊಂಡಿದ್ರೆ ಒಂದು 10 ನಿಮಿಷ 15 ನಿಮಿಷ ಕಂಪ್ಲೀಟ್ ಹಲ್ಲು ನೋವು ಹೋಗುತ್ತೆ. ಇದು ನಾನು ಸ್ವತಃ ಪ್ರಯತ್ನ ಮಾಡಿ ನೋಡಿದ್ದೀನಿ. ಮಾತ್ರೆ ತಗೊಂಡ್ರು 2 ದಿವಸ ಮಾತ್ರೆ ತಗೊಂಡು ಹಲ್ಲು ನೋವು ಹೋಗುತ್ತೆ, 3 ದಿವಸ ಮತ್ತೆ ಬರುತ್ತೆ. ಬಟ್ ಇದೇ ನೀವು ಎಲೆ 1 ದಿವಸ ಇಟ್ಟರೆ ಮತ್ತೆ ಹಲ್ಲು ನೋವು ಬರೋದೇ. ತುಂಬ ಒಳ್ಳೆ ಔಷಧಿ ಅಂತ ಸಾಕಷ್ಟು ಗಿಡಗಳಿದ್ದಾವೆ. ಅದೇ ಜಾತಿ ಸೇರಿದ ಇನ್ನೊಂದು, ಇದನ್ನು ಬೆಪ್ಪಾಲೆ ಅಂತಲೇ ಕರೀತಾರೆ, ಬಟ್ ಅದರಲ್ಲಿ 2 ವಿಧ ಇದೆ. ಒಂದು ರೈಟಿಯ ಟಿಂಟೋರಿಯಾ, ಇನ್ನೊಂದು ರೈಟಿಯ ಆರ್ಬೋರಿಯಾ. ಇದರಲ್ಲಿ ನೀವು ನೆಕ್ಸ್ಟರಿಗೆ ನಾನು ಕಾಯಿ ಚಿತ್ರ ಹಾಕಿದ್ದೇನೆ. ಇದರಲ್ಲಿ ಕಾಯಿ ಒಡೆಯೋದಿಲ್ಲ, 2 ಸಪರೇಟ್ ಇಲ್ಲ. ಟಿಂಟೋರಿಯಾದಲ್ಲಿ 2 ಕಾಯಿಗಳು ಇರ್ತವೆ, 2 ಸಪರೇಟ್ ಆಗಿ, ಬಟ್ ಇದರಲ್ಲಿ ಒಂದೇ ಇರುತ್ತೆ. ಇದು ರೈಟಿಯ ಆರ್ಬೋರಿಯಾ. ಇದಕ್ಕೂ ಅದೇ ರೀತಿಯಾದ ಗುಣಗಳು ಇದ್ದಾವೆ. ಇಂಡಿಗೋ ಟಿಂಟೋರಿಯಾ ಹಾಕಿ ಎಲ್ಲ ನೋಡಿರ್ತೀವಿ, ನೀಲಿ ಗಿಡ ಅಂತ ಹೇಳ್ತೀವಿ. ಇದ್ರ ಬೀಜದಿಂದ ನಿಜವಾದ ಇಂಡಿಯನ್ ಇಂಡಿಗೋನ ಇದ್ರ ಬೀಜದಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಂಡಿಗೋ ಟಿಂಟೋರಿಯಾ ಸುಮಾರಷ್ಟು ಡಿಸೀಸ್ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ನರ್ವಸ್ ಡಿಸಾರ್ಡರ್ ಇರ್ಬೋದು, ಅಸ್ತಮಾ ಇರ್ಬೋದು, ಸ್ಟೊಮಕ್ ಪೇನು, ಅವರೆಲ್ಲ ಈ ಗಿಡಗಳು ಆಯುರ್ವೇದದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಎಲ್ಲ ಗೊತ್ತಿರೋದು ಗುಲ್ಗಂಜಿ. ಇದರಲ್ಲಿ 2 ಥರ ಗುಲ್ಗಂಜಿ ಇರುತ್ತೆ, ನೀಲಿ ಗುಲ್ಗಂಜಿ ಇರುತ್ತೆ, ಕೆಂಪು ಗುಲ್ಗಂಜಿ 2 ಇರುತ್ತೆ. ಇದು ಕೆಂಪು ಗುಲ್ಗಂಜಿ ಕಾಮನ್ ಆಗಿ ಪನ್ನೀರ್ ಗಿಡ ನಷ್ಟ ಮಾಡ್ತಾರೆ, ಎಲ್ಲ ಕಡೆ ಸಿಗುತ್ತೆ. ಟಿಟಾನಸ್ ಅಂತ ಹೇಳ್ತಾರೆ, ಇಲ್ಲ ರೇಬಿಸು, ಇವನ್ನೆಲ್ಲ ತಡೆಯೋದಕ್ಕೆ ಈ ಗಿಡದಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಅಪಾರ್ಟ್ ಫ್ರಮ್ ಔಷಧಿ ಅಲ್ಲದೆ ಇದ್ರ ಎಲೆಗಳನ್ನು ಬೇರೆ ಕಡೆ ಒಂದು ಕಡೆ ತುಂಬ ಕಾಮನ್ ಆಗಿ ಉಪಯೋಗಿಸ್ತಾರೆ. ಗೊತ್ತಾ? ಇದ್ರ ಎಲೆಗಳನ್ನು ತುಂಬ ಸ್ವೀಟ್ ಇರುತ್ತೆ. ಇದ್ರ ಎಲೆ ಪಾನ್ ಎಲ್ಲ ಇದ್ರ ಎಲೆನೇ ಹಾಕಿರ್ತಾರೆ, ತುಂಬ ಸ್ವೀಟ್ ಇರುತ್ತೆ. ಇದ್ರ ಬೀಜ ತುಂಬ ಇದು ಏನೋ ಪಾಯ್ಸನಸ್, ಬಟ್ ಎಲೆ ಅಷ್ಟೇ ಸ್ವೀಟ್ ಆಗಿರುತ್ತೆ, ತಿನ್ಬೋದು. ಪಾನ್ಗಳೆಲ್ಲ ಇದರ ಎಲೆನೇ ಉಪಯೋಗಿಸ್ತಾರೆ. ಇದು ಅಷ್ಟೇ ವೆರಿ ಕಾಮನ್. ಸರ್ ಹೇಳಿದಾಗೆ ಇದು ಎತ್ತರ ಬೆಳೆಯಲ್ಲ, ನೆಲದಲ್ಲೇ ಇರುತ್ತೆ. ನೀವು ಬಗ್ಗೆ ನೋಡಿದ್ರಷ್ಟೇ ಗಿಡ ಗೊತ್ತಾಗೋದು, ಇಲ್ಲ ಗೊತ್ತಾಗಲ್ಲ. ಮರ ನೋಡ್ಕೊಡೋದು ಸಿಗೋದಿಲ್ಲ. ಪುನರ್ನವ ಅಂದರೆ ಸುಮಾರಷ್ಟು ಜಾತಿ ಕಾಯಿಲೆಗಳಲ್ಲಿ ಈ ಗಿಡಗಳನ್ನ ಉಪಯೋಗಿಸ್ತಾರೆ. ಇದ್ರ ಕಾಯಿ ಒಂಥರ ಅಂಟಿರ್ತದೆ, ಮೇಲೆ ಗ್ಲ್ಯಾಂಡ್ಸ್ ಇರ್ತವೆ. ನೀವು ಹಾಗೆ ನಡ್ಕೊಂಡು ಹೋದ್ರೆ ಪ್ಯಾಂಟಿಗೆಲ್ಲ ಇದಕ್ಕೆ ಹಾಕಿ ತಗೊಂಡ್ಬಿಡ್ತಾರೆ. ಹಾಗೆ ತಂದ್ಬಿಟ್ಟು ಒಂದು ಪಾಟಲ್ಲಿ ನರ್ಸಲ್ಲಿ ಹಾಕಿದ್ರೆ ಗಿಡ ಬೆಳ್ಬೋದು. ತುಂಬ ಈಸಿ, ಕಲ್ಟಿವೇಷನ್ ತುಂಬ ಈಸಿ. ಸೊ ಅದು ಡಿಸ್ಪರ್ಸಲ್ ಮೆಕ್ಯಾನಿಸಮ್. ನಾವು ಡಿಸ್ಪರ್ಸ್ ಪ್ರಾಣಿಗಳಿಗಾಗಿ ಮನುಷ್ಯರಿಗಾಗಿ ಎಲ್ಕಾಗಿರೋ ಎಲ್ಲ ಅಂಟ್ಕೊಂಡ್ಬಿಟ್ಟು ಬೇರೆ ಬೇರೆ ಕಡೆಗೆ ಡಿಸ್ಪರ್ಸ್ ಆಗುತ್ತೆ. ಸೊ ಇದು ಡಿಸ್ಪರ್ಸ್ ಕ್ಲಾಸ್ ಮಾಡಬೇಕು ಅಂದರೆ ಅದು ಶಿವಲಿಂಗಿ ಅಂತಾರೆ. ಇದು ಹೆಸರೇ ಶಿವಲಿಂಗಿ. ಇದು ಲೆಫ್ಟ್ ಹ್ಯಾಂಡಲ್ಲಿ ಬೀಜ ಕೊಡ್ತಿದ್ವಿ ನೋಡಿ, ಆ ಹಣ್ಣಲ್ಲಿ ಬೀಜ ನೋಡಿದ್ರೆ ಎಕ್ಸಾಕ್ಟ್ ಶಿವಲಿಂಗ ಹಂಗೇ ಇರುತ್ತೆ. ಅದಕ್ಕೆ ಶಿವಲಿಂಗಿ ಗಿಡ ಅಂತ ಹೆಸರಿಟ್ಬಿಟ್ರೆ. ಬಳ್ಳಿ ಸುಮಾರು ಕಾಯಿಲೆಗಳಲ್ಲಿ ಆಂಟಿ ಆರ್ಥ್ರೆಟಿಕ್, ಆಂಟಿ ಡಯಾಬಿಟಿಕ್, ವೇರಿಯಸ್ ಸ್ಕಿನ್ ಡಿಸೀಸ್ಗಳಲ್ಲೆಲ್ಲ ಇದನ್ನ ಎಲೆನ ಮತ್ತು ಕಾಯಿನ ಯೂಸ್ ಮಾಡ್ತಾರೆ. ಬೀಜ ನೀವು ನೋಡಿದ್ರೆ, ನೀವು ಬೇಕಾದ್ರೆ ಅಲ್ಲಲ್ಲಿ ಸಿಗುತ್ತೆ ಎಲ್ಲ ಕಡೆ. ಜಸ್ಟ್ ಹಣ್ಣು ನೀವು ಓಪನ್ ಮಾಡಿ ನೋಡಿ, ಬೀಜ ಎಕ್ಸಾಕ್ಟ್ ಲೈಕ್ ಶಿವಲಿಂಗ ಹಂಗೇ ಕಾಣ್ತಿದೆ ಎಕ್ಸಾಕ್ಟ್. ನೆಕ್ಸ್ಟ್ ಫಿನ್ಲ್ಯಾಂಡ್ ಸರ್ಟಿಫಿಕೇಟ್ ಕೃಷ್ಣದಲ್ಲಿ ಇರ್ತೀವಿ, ನಲಿಗಿಡ ತರಕೆ ಇರುತ್ತೆ, ಬಟ್ ಕಪ್ಪು ಹಣ್ಣುಗಳನ್ನ ಬಿಡುತ್ತೆ. ಕಾಮನ್ ಆಗಿಲ್ಲ, ಇದು ಬಳ್ಳಿನೂ ಅಲ್ಲ, ಒಂಥರ ಗಿಡನೂ ಅಲ್ಲ. ಹಾಗೆ ಸ್ವಲ್ಪ ಜಾಸ್ತಿ ಬೆಳೆದ್ರೆ ಸ್ವಲ್ಪ ಬಳ್ಳಿ ತರ ಕಪ್ಪುತ್ತೆ, ಇಲ್ಲಾಂದ್ರೆ ಸಣ್ಣ ಗಿಡದ ತರಕೆ ಇರುತ್ತೆ. ತುಂಬ ಕಾಮನ್ ಆಗಿರುತ್ತೆ ಎಲ್ಲ ಕಡೆ. ಸುಮಾರಷ್ಟು ಸ್ಮಾಲ್ ಪಾರ್ಟ್ಸ್ ಯೂಸ್ ಮಾಡ್ತಾರೆ, ಅಸ್ಮಾಕ್ ಯೂಸ್ ಮಾಡ್ತಾರೆ, ಡಯೇರಿಯಾ, ಬ್ಲೀಡಿಂಗ್ ಗಮ್ಸ್, ಅದರಲ್ಲೆಲ್ಲ ಈ ಆಯುರ್ವೇದಿಕರು ತುಂಬ ಕಡೆ ಬಳಸ್ತಾರೆ. ಇದು ಎಲ್ಲರಿಗೂ ಗೊತ್ತಿದೆ. ಗೋಕ್ಷರ ಅಂತಾರೆ, ನೆಗ್ಗಿನ ಮುಳ್ಳು ಅಂತಾರೆ, ಎಲ್ಲ ಕಡೆ ಕಾಮನ್ ಆಗಿ ಬೆಳೆಯುತ್ತೆ. ಇಟ್ ಈಸ್ ಲೈಕ್ ಎ ವೀಡ್ ನೌ, ಎವ್ರಿವೇರ್ ಇಟ್ ಗ್ರೋಸ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಹೈ ಮಾರ್ಕೆಟ್. ತುಂಬ ಸೇಲ್ ಆಗುತ್ತೆ. ಈ ಮುಳ್ಳುಗಳನ್ನು ತುಂಬ ಕಲೆಕ್ಟ್ ಮಾಡಿ, ಎಸ್ಪೆಷಲಿ ಮಕ್ಕಳ ಕಾಯಿಲೆಗಳಿಗೆ, ಸುಮಾರಷ್ಟು ಕಾಯಿಲೆಗಳಿಗೆ ಈ ನೆಗ್ಗಿನ ಮುಳ್ಳನ್ನ ಉಪಯೋಗಿಸ್ತಾರೆ. ಇದು ನಿಮ್ಗೆ ಗೊತ್ತಿದ್ದು ಗೌರಿ ಹೂವು ಅಂತಾರೆ, ಅಗ್ನಿಶಿಕೆ ಅಂತಾರೆ. ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ. ಹೂ ನೋಡೋಕ್ಕಾಗಿ ಒಳ್ಳೆ ಬೆಂಕಿ ಹೊತ್ತಿ ಉರಿತಾ ಇದೆಯೋ ಅಂತ ಕಾಣಬೇಕು, ಆ ಥರ ಕಾಣ್ತಾ ಇರುತ್ತೆ. ಇದನ್ನು ಆರ್ನಮೆಂಟಲ್ ಆಗಿ ಬೆಳೆಸ್ಕೋಬೋದು, ಆರ್ನಮೆಂಟಲ್ ಆಗಿಯೂ ಬೆಳೆಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಔಷಧಿ ಕೂಡ. ಇದರಿಗೆ ಗೆಡ್ಡೆ ತೆಗೆದುಬಿಟ್ಟು ತುಂಬ ಔಷಧಿ ಇರ್ತಾರೆ. ಕಾಸ್ಟಿಕಮ್ ಅಂತ ಒಂದು ಕೆಮಿಕಲ್ ಇದರಿಂದ ತೆಗಿತಾರೆ, ತುಂಬ ಔಷಧಿ ಗುಣ. ಇದನ್ನು ಔಷಧಿಗಾದ್ರೆ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಕಾರಣಗಳಿಗೆ ಯೂಸ್ ಮಾಡ್ತಾರೆ. ನೀವು ಟಿಶ್ಯೂ ಕಲ್ಚರ್ ಅಂತ ಕೇಳಿರ್ಬೋದು, ಆ ಟಿಶ್ಯೂ ಕಲ್ಚರ್ ಸಹ ಇದರ ಕೆಮಿಕಲ್ನ ಉಪಯೋಗಿಸ್ತಾರೆ. ರೆಸ್ಪಿರೇಟರಿ ಡಿಸೀಸು, ಸ್ಕಿನ್ನು, ಕಾರ್ಡಿಯೋವ್ಯಾಸ್ಕ್ಯುಲರ್, ಲೆಪ್ರಸಿ, ಕ್ರಾನಿಕ್ ಅಲ್ಸರ್ಸು, ಹೆಡ್ ಲೈಸು, ಟ್ಯೂಮರ್ಸು, ಸುಮಾರಷ್ಟು ಕಾಯಿಲೆಗಳಲ್ಲಿ ಇದರ ಗೆಡ್ಡೆಗಳು ಬರ್ತದೆ. ಇದಕ್ಕೆ ತುಂಬ ಕಮರ್ಷಿಯಲ್ ಮಾರ್ಕೆಟು ಇದೆ. ಕಮರ್ಷಿಯಲ್ ಮಾರ್ಕೆಟು ಈ ಗಿಡಕ್ಕೆ ಇದೆ. ಇದು ಸರ್ ಬೆಳಗ್ಗೆ ಹೇಳಿದ್ರು ಮಾರ್ಕ್ಲಿಬೇರು ಕಾಮನ್ ಆಗಿ ಸಿಗುತ್ತೆ ಬಂದಲ್ಲಿ. ಮಾರ್ಕ್ಲಿಬೇರು ಬೇರೆ ಸರ್ ಹೇಳಿದಂಗೆ ಉಪ್ಪಿನಕಾಯಿಗೆ ತುಂಬ ಒಳ್ಳೆಯದು. ಅದಲ್ಲದೆ ಸುಮಾರಷ್ಟು ಔಷಧಿಗಳು
ಇದನ್ನ ಉಪಯೋಗಿಸ್ತಾರೆ. ನಾನು ರೈಟ್ ಸೈಡ್ ಕೊಟ್ಟಿದ್ದೆ. ಅದು ಬೆಳೆಯ ಜಾಗ ಹೇಗಿದೆ ಅಂದರೆ ಕಲ್ಲುಗಳು ಸಂಧಿಗಳಲ್ಲೇ ಜಾಸ್ತಿ ಬೆಳೆಯುತ್ತೆ. ಸೊ ಅದು ನೇಚರ್ ಒಂದು ವೇ ಹೌ ದಿ ಪ್ಲಾಂಟ್ ಗ್ರೋಸ್, ಅಥವಾ ಹೆಂಗೆ ದೇವರು ಗಿಡಗಳನ್ನ ಕಾಪಾಡಬೇಕು ಅಂತ. ಸೊ ಆ ಕಲ್ಲು ಒಳಗಡೆ ಬೆಳೆದಾಗ ನೀವು ಪೂರ್ತಿ ಗಿಡ ಕಿತ್ತೆಗೆ ಆಗದೇ ಇದೆ. ಎಷ್ಟು ತೆಗೆದು ಒಂದು ಸ್ವಲ್ಪ ಉಳ್ಕೊಳುತ್ತೆ, ನೆಕ್ಸ್ಟ್ ಮಳೆಗಾಲದಲ್ಲಿ ಗಿಡ ಸಿಗುತ್ತೆ. ಇದನ್ನ ನೆಲ ಒಳ್ಳೆ ನೆಲದಲ್ಲಿ ಬೆಳೆದ್ಬಿಡ್ತಿದ್ರೆ ಮನುಷ್ಯ ಮೋಸ್ಟ್ಲಿ ಕಂಪ್ಲೀಟ್ ಕಿತ್ತಾಕ್ಬಿಡ್ತಿದ್ದೆ, ಒಂದು ಗಿಡ ಬಿಡ್ತಿರಲಿಲ್ಲ. ಸೊ ಅದು ಬೆಳೆಯೋ ಜಾಗನೇ ಅಂತದ್ದು, ಅದು ದೇವರ ಅದಕ್ಕೆ ಇದು ಕೊಟ್ಬಿಟ್ಟಿದ್ದಾನೆ. ಎಷ್ಟು ಜನ ಕಿತ್ತರೂ ಸ್ವಲ್ಪ ಉಳ್ಕೊಳ್ಳಿ. ಬಟ್ ಕೆಟ್ಟಗಳು ತುಂಬ ಇದ್ದಾರೆ, ತೆಗಿತಾರೆ. ಬಟ್ ತುಂಬ ಕಮರ್ಷಿಯಲ್ ಮಾರ್ಕೆಟು ಆಗಿದೆ. ಸನಗೇರಿಯ ಕೆಟೆಚು ಕಾಚು ಮರ ಇಲ್ಲಿ ತುಂಬ ಬೆಳೆಕೊಡುತ್ತೆ. ಸುಮಾರಷ್ಟು ಕಾಯಿಲೆಗಳಿಗೆ ಈ ಮರಗಳನ್ನ ನಾವು ಉಪಯೋಗಿಸ್ತೀವಿ. ನಾನಲ್ಲಿ ಚಿತ್ರದಲ್ಲಿ ಒಂದು ಆ್ಯರೋ ಮಾರ್ಕ್ ಕೊಟ್ಟಿದ್ದು ಕೆಳಗಡೆ, ಅಲ್ಲಿ ಒಂದು ಗ್ಲ್ಯಾಂಡ್ ಅಂದರೆ ಒಂದು ಗಂಟು ತರಕಿದೆ, ಸಣ್ಣ ಗಂಟು ಎಲೆ ಮೇಲೆ. ಇದ್ರ ಜಾತಿ ಇನ್ನೊಂದು ಜಾತಿ ಬರುತ್ತೆ, ಕದಿರ ಅಂತ ಬರುತ್ತೆ. ಅದು ಇದು ಆಲ್ಮೋಸ್ಟ್ ಸೇಮ್. ಬಟ್ ಆ ಗಂಟು ಇದು ಕದಿರ, ಈ ಗಂಟು ಎಲ್ಲಿದೆ ಅದ್ರ ಮೇಲೆ ನೀವು ಈಸಿಯಾಗಿ ಗಿಡಗಳನ್ನ ಕಂಡುಹಿಡಬೇಕು. ಇದಕ್ಕೆ ನೋಡಿ, ಈ ಗಂಟು ಮೊದಲನೇ ಎಲೆಯಲ್ಲಿ ಪ್ರಾರಂಭ ಆಗುತ್ತೆ, ಅದ್ರ ಬುಡದಲ್ಲಿರುತ್ತೆ. ಬಟ್ ಆ ಹಿಂದಿದ್ದಕ್ಕೆ ಅಲ್ಲಿಲ್ಲ, ಮಧ್ಯದಲ್ಲಿ ಕಾಣ್ತದೆ. ಸೊ ಆ ಎಲೆ ಮೇಲಿರುವಂಥ ಗಂಟನ್ನು ನೋಡಿಬಿಟ್ಟು ಇದು ಕದಿರಣ ಅಥವಾ ಕಾಚರ ಅಂತ ನೀವು ಗುರುತಿಸ್ಬೋದು. ಇಲ್ಲಾಂದರೆ ನೋಡೋಕೆ ಇಲ್ಲಿ ಈಸಿ ತರಿಸ್ಬೋದು, ಬಟ್ ನೀವು ವೈಟಿಗೆ ಹೋದಾಗ ಅಥವಾ ಕಾಡಿಗೆ ಹೋದಾಗ ಅವೆರಡು ಒಂದೇ ಥರ ಕಾಣುತ್ತೆ, ಗೊತ್ತೇ ಆಗಲ್ಲ, ಎರಡು ಒಂದೇ ಥರ. ದೆನ್ ವೆಜಿಟೇರಿಯನ್ ಲಿಕೋಬ್ರಿ ಅಂದರೆ ಅಥವಾ ಸರಾಯಿ ಬೇಲ್ ಅಂತ ಹೇಳ್ತಾರೆ. ಇಲ್ಲಿ ಯೂಸ್ ಮಾಡ್ತಾರೆ ಅಲ್ಲ ಗೊತ್ತಿಲ್ಲ, ಸುಮಾರು ಕಡೆ ಏನು ಮಾಡ್ತಾರೆ ಅಂದರೆ ಈ ನಾಟಿ ಸಾರಾಯಿ ತಯಾರು ಮಾಡಬೇಕಾದ್ರೆ ಇದು ಚಪ್ಪೆನ ಕೆಂಚಿ ಹಾಕ್ತಾರೆ. ಅದಕ್ಕೋಸ್ಕರ ಇದನ್ನ ಸಾರಾಯಿ ಬೇಗ ಅಂತ ಹೇಳಿದ್ರೆ ಬೇರೆ ಸುಮಾರಷ್ಟು ಅದಕ್ಕೆ ಔಷಧಿಯ ಗುಣವೂ ಇದೆ. ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ, ಎಕ್ಸ್ಪೆಕ್ಟೋರೆಂಟ್ ಆಗಿ ಯೂಸ್ ಮಾಡ್ತಾರೆ, ಆಂಟಿಬಯೋಟಿಕ್, ಆಂಟಿಡೋಟ್, ಸ್ನೇಕ್ ಬೈಟಿಕ್ ಸಹ ಯೂಸ್ ಮಾಡ್ತಾರೆ. ಆ ಥರ ಸುಮಾರಷ್ಟು ಯೂಸ್ಗಳಿವೆ. ಇದ್ರ ಎಲೆ ತುಂಬ ಚಿಕ್ಕದು ಕಂಪೇರ್ ಮಾಡಿ. ಇನ್ನೊಂದು ಕ್ಲೋರೋಸೆಲನ್ ಸುಟ್ಟಿದ್ದೇನೆ ಹೇಳ್ತಾರೆ, ಮಸಿ ಮರ ಅಂತಾರೆ, ಕುರುಗುಲ್ ಮರ ಅಂತ ಹೇಳ್ತಾರೆ. ಬಂದರಿಟ ಕಾಡುಗಳಲ್ಲಿ ತುಂಬ ಕಾಣುತ್ತೆ. ಇದ್ರ ವಿಶೇಷ ಏನಪ್ಪ ಅಂದರೆ ಈ ಕೆಳಗಡೆ ಬಾತ್ ಕೊಟ್ಟಿದ್ದೀನಿ ತೊಗಟೆ, ಅದನ್ನ ನೋಡಿದ್ರೆ ಆಲ್ರೆಡಿ ಆ ತೊಗಟೆ ಸುಟ್ಟು ಹೋಗಿದೆಯೋ ಅಂತ ಅನಿಸ್ಬೇಕು ನಿಮಗೆ. ಕೈ ಮುಟ್ಟಿದ್ರು ಮಸಿ ಹಿಡಿಯುತ್ತೆ ಕೈಗೆ, ಆಗಿರುತ್ತೆ. ಅಂದರೆ ಎಂಥ ಬೆಂಕಿ ಬಿದ್ದರೂ ಈ ಮರ ಕಾಡಲ್ಲಿ ಉಳ್ಕೊಳುತ್ತೆ. ಬೆಂಕಿ ಅದನ್ನು ಬಾರ್ಕನ್ನು ಸುಡೋಲ್ಲ, ಯಾಕಂದರೆ ಬಾರ್ಕ್ ಆಲ್ರೆಡಿ ಸುಟ್ಟೋದಂಗೆ ಇದ್ಬಿಡುತ್ತೆ. ಮತ್ತೆ ಬಾರ್ಕು ಬೆಂಕಿನ ಅದು ಸುಡೋದಿಲ್ಲ. ಸೊ ಎಂಥ ಫಾರೆಸ್ಟ್ ಫೈರ್ ಆದರೂ ಈ ಕ್ಲೋರೋಸೆಲನ್ ಮಸಿ ಮರ ಹಾಗೇ ಉಳ್ಕೊಳ್ಳುತ್ತೆ ಕಾಡಲ್ಲಿ. ಅಂದರೆ ಫೈರ್ ರೆಸಿಸ್ಟೆಂಟ್ ಪ್ಲಾಂಟ್. ಅದಕ್ಕೆ ಇದನ್ನು ಮಸಿ ಮರ ಅಥವಾ ಹುರುಗುಲು ಮರ ಅಂತ ಕರೀತಾರೆ. ಸುಮಾರು ಔಷಧೀಯ ಗುಣಗಳು ಇದೆ. ನಾಟಿ ಸುಮಾರು ಫಂಗಲ್ ಇನ್ಫೆಕ್ಷನ್, ಸ್ಕಿನ್ ಡಿಸೀಸ್, ರೊಮ್ಯಾಟಿಸಮ್, ಸುಮಾರಷ್ಟು ಕಾಯಿಲೆಗಳಿಗೆ ಈ ಮರನ ಉಪಯೋಗ ಮಾಡ್ತಾರೆ. ಇದು ಅಷ್ಟೇ ಕಾಮನ್ ಆಗಿ ಮನೆಯಲ್ಲಿ ಸಿಗುತ್ತೆ ನಿಮಗೆ. ಕಾಸಿನ ಸರ ಅಂತ ನನಗೆ ಕೇಳ್ತಾರೆ, ನೆಲದಲ್ಲೇ ಹಬ್ಕೊಂಡಿರುತ್ತೆ, ಮೇಲೆ ಬರೋದಿಲ್ಲ. ಇದು ನೋಡಿದ್ರೆ ಒಳ್ಳೆ ಕಾಸಿನ ಸರ ಇದೆಯೇನೋ ಅನ್ಸ್ಬೇಕು ನಿಮಗೆ, ಅಷ್ಟು ಜನ ಕಾಣುತ್ತೆ. ಸುಮಾರು ಒಂದು ಮೀಟರ್ ಅಷ್ಟು ಜಾಗ ನೆಲದಲ್ಲೇ ಹರಡ್ಕೊಂಡಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ಲವರ್ಸ್ ಬಿಡುತ್ತೆ, ಫ್ಲವರ್ಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಸುಮಾರಷ್ಟು ಸ್ನೇಕ್ ಬೈಟು, ಸ್ಕಾರ್ಪಿಯನ್ ಬೈಟ್ಸ್ ಇವೆಲ್ಲ ಇದರ ಬೇರೆ ತೆಗೆದುಬಿಟ್ಟು ಉಪಯೋಗ ಮಾಡ್ತಾರೆ. ಆಂಡ್ರೋಡ್ ಆಫೀಸರ್ ವೈನಿಂಗ್ ಅಮೆರಿಕಾನ ಇದು ಬನ್ನೇರುಘಟ್ಟದ ಕೆಲವೊಂದು ಪ್ರದೇಶಗಳಿದೆ. ಹಣ್ಣು ನಾವು ತಿನ್ಬೋದು, ಔಷಧಿಗೂ ಸುಮಾರಷ್ಟು ಔಷಧಿ ಬರುತ್ತೆ. ಕಾಡು ಹಣ್ಣುಗಳು ತುಂಬ ಚೆನ್ನಾಗಿ ತಿಂತಾರೆ. ಕಾಡು ನಂಗಾರೆ ಸುಮಾರಷ್ಟು ಸ್ಕಿನ್ ಬಗ್ಸ್, ಲೆಪ್ರಸಿ, ಹೆಡ್ಏಕು, ಈ ಸುಮಾರಷ್ಟು ಈ ಕಾಯಿಲೆಗಳಲ್ಲಿ ಈ ಗಿಡಗಳನ್ನ ಉಪಯೋಗಿಸ್ಬೋದು. ಈ ಬನ್ನೇರುಘಟ್ಟ ಒಳಗಡೆ ಸುಮಾರು ಕಾಡುಗಳಲ್ಲಿ ಇದು ಸಿಗುತ್ತೆ. ಇದು ತುಂಬ ಇದು ಬನ್ನೇರುಘಟ್ಟದ ಪ್ರೈಡ್ ಅಂತಲೇ ಹೇಳ್ಬೋದು ನಾವು. ಬಿಕಾಸ್ ಈ ಬನ್ನೇರುಘಟ್ಟ ಕಾಡಲ್ಲಿ ಜಾಸ್ತಿಯಾಗಿ ಗಿಡ ಕಂಡು ಬರುತ್ತೆ. ದೊಡ್ಡ ಮರಗಳು, ಜಾಲಾರಿ ಮರ, ಹೂವು ಅಷ್ಟೊಂದು ಸುವಾಸನೆ ಇರುತ್ತೆ. ಹೂವಾದಾಗಂತೂ ಎಲ್ಲಿದ್ರೂ ಮರ ಗೊತ್ತಾಗ್ಬಿಡುತ್ತೆ. ಇದು ಸುಮಾರಷ್ಟು ಔಷಧೀಯ ಗುಣಗಳು ಇದೆ. ಇನ್ನೊಂದು ಸರ್ ಬೆಳಗ್ಗೆ ಹೇಳಿದ್ರು ಲ್ಯಾಕ್ ಇಂಡಸ್ಟ್ರಿ ಅಂತ. ಆ ಲ್ಯಾಕ್ ಇಂಡಸ್ಟ್ರಿ, ಅದು ಲ್ಯಾಕ್ ಇನ್ಸೆಕ್ಟು ಇದ್ರ ಮೇಲೆ ರೇರ್ ಆಗಿ ಲ್ಯಾಕನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಗಿಡಗಳನ್ನ ಬೆಳೆಸಿ ಕಮರ್ಷಿಯಲ್ ಆಗಿ ಬೆಳೆಸ್ಬಿಟ್ಟು ಲ್ಯಾಕನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇಟ್ ಇಸ್ ಕಾಮನ್ ಆಗಿ ಬನ್ನೇರುಘಟ್ಟದಲ್ಲಿ ಇದೆ. ನಿಮ್ಮ ದರ್ಶನಪಳ್ಳಿ ಆಫೀಸಿಗೆ ಹೋದ್ರೆ ಆಫೀಸ್ ಇದ್ರೆ ಪೂರ್ತಿ ಇದೇ ಗಿಡ ಇದೆ, ಅಷ್ಟೊಂದಿದೆ. ಹೂವಾದಾಗಂತೂ ನೋಡೋಕ್ಕೂ ಚೆಂದ, ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಇನ್ನು ದೊಡ್ಡ ವಾಯುಮಂಡಲ ಅಂತ ಇದು ಒಂದು ಇಂಪಾರ್ಟೆಂಟ್ ಬನ್ನೇರುಘಟ್ಟ ಸಿಗೋದು. ಇದು ಹೆಚ್ಚಿದೆಲ್ಲ ಪಶ್ಚಿಮ ಘಟ್ಟಗಳಲ್ಲೇ ಕಂಡು ಬರೋದು. ಬಟ್ ಈ ಬನ್ನೇರುಘಟ್ಟದಲ್ಲಿ ಮಾತ್ರ ಈ ಜಾತಿ ಗಿಡ ಕಂಡು ಬರುತ್ತೆ. ಕಾಡು ವಾಯುಮಂಡಲ ಅಥವಾ ದೊಡ್ಡ ವಾಯುಮಂಡಲ ಅಂದರೆ ಎಂಟಲಿಯ ಬಸಾಲ್ ಅಂತ. ಇದ್ರ ಹಣ್ಣು ಸ್ವಲ್ಪ ದೊಡ್ಡ. ವಾಯುಮಂಡಲದ ನಿಜವಾದ ವಾಯುಮಂಡಲದ ಹಣ್ಣು ಸ್ವಲ್ಪ ಚಿಕ್ಕ, ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಬಟ್ ಅದೇ ಪ್ರಾಪರ್ಟಿ ಇದಕ್ಕೂ ಇರುತ್ತೆ. ಬಟ್ ಈ ಬನ್ನೇರುಘಟ್ಟ ಕಂಡು ಬರುತ್ತೆ. ಇದು ಸ್ವಲ್ಪ ಬಳ್ಳಿ, ಬಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ದಪ್ಪವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಎಲೆ ತುಂಬ ಚಿಕ್ಕ ದಪ್ಪ ಎಲೆಗಳನ್ನು ಅಂದ್ಕೊಂಡಿರುತ್ತೆ. ಹೂವೆಲ್ಲ ನೋಡೋದ್ರಿಂದ ಹಣ್ಣು ಕೆಂಪು. ಬನ್ನೇರುಘಟ್ಟ ಕಾಡುಗಳಿದೆ. ಇದನ್ನು ನೀವು ಆದಷ್ಟು ಬೆಳೆಸಿ. ಇದಕ್ಕೂ ಸೇಮ್ ವಾಯುಗಳಿಗೆ ಇರೋ ಪ್ರಾಪರ್ಟಿಗಳೇ ಇದಕ್ಕೂ ಇದೆ. ಈಗ ವಾಯುಗಳಿಗೆ ಇಲ್ಲದ ಪಕ್ಷದಲ್ಲಿ ಇದನ್ನು ನೀವು ಉಪಯೋಗಿಸ್ಬೋದು. ನಾನು ಇಷ್ಟಿಗೆ ಹೇಳ್ಬಿಟ್ಟು ಊಟದ ಸಮಯ ಆಯಿತು, ಈಗ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ಖುಷಿಯಾಗಿ ಲಾಸ್ಟಿಗೆ
ನೀವು ಏನು ಮಾಡ್ಬೋದು ಅಂದರೆ ನೀವು ಸುಮ್ಮನೆ ಹೇಗೋ ನಿಮಗೆ ಪೆಟ್ರೋಲಿಂಗ್ ತಿರುಗಾಡ್ತಾನೆ ಇರ್ತೀರಾ, ಒಂದು ಬುಕ್ಕು ಪೆನ್ ಹಿಡ್ಕೊಂಡು ಸರ್ ಹೇಳಿದಾಗ ಮೇಲೆ ನೋಡೋದನ್ನು ಕಡಿಮೆ ಮಾಡಿ ಕೆಳಗೆ ಸ್ವಲ್ಪ ನೋಡಿ ಸುಮ್ಮನೆ ಗುರ್ತು ಹಾಕೊಂತ ಬನ್ನಿ. ಹೆಸರು ಗೊತ್ತಿದ್ರೆ ಬರೀರಿ, ಇಲ್ಲಾಂದರೆ ಎಲ್ಲರ ಹತ್ರ ಈಗ ಮೊಬೈಲ್ ಫೋನ್ ಇದೆ, ಫೋಟೋಗಳು ತಗೊಳ್ಳಿ, ಐಡೆಂಟಿಫೈ ಮಾಡಿ ನೀವೇ ಒಂದು ನೀವು ಬಂದ ಗಿಡದ ಔಷಧಿ ಗಿಡಗಳನ್ನ ಲಿಸ್ಟ್ ಮಾಡಿಬಿಡ್ಬೋದು. ಸುಮಾರು ಒಂದು 250-300 ಜಾತಿ ಗಿಡಗಳನ್ನ ಲಿಸ್ಟ್ ಮಾಡಿದ್ದಾರೆ, ಸುಮಾರು 2-3 ಪಬ್ಲಿಕೇಶನ್ಗಳಲ್ಲಿ ಮಾಡಿದ್ರು. ಈಗ MP ಅವರು ಬೇರೆ ವರ್ಕ್ ಮಾಡ್ತಾ ಇದ್ದಾರೆ, ಲಾರ್ಜ್ ಹೆಕ್ಟೇರ್ ಪರ್ಮನೆಂಟ್ ಪ್ಲಾಟ್ಸ್ ಮೇಲೆ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಜಾಸ್ತಿ ಓಡಾಡೋದು ನಿಮಗೆ ಅವಕಾಶ ಇದೆ, ಓಡಾಡಿ ಲಿಸ್ಟ್ ಮಾಡಿ ಒಂದು ಪಬ್ಲಿಕೇಶನ್ ನಿಮ್ಮ ಅರಣ್ಯ ವತಿಯಿಂದಲೇ ಮಾಡ್ಬೋದು, ನಿಮಗೆ ಅವಕಾಶ ಜಾಸ್ತಿ ಇದೆ.